ನಮಸ್ತೆ ಸ್ನೇಹಿತರೆ. ನವರಾತ್ರಿ 6ನೆಯ ದಿನ ಕಾತ್ಯಾಯನಿಯನ್ನು ಪೂಜಿಸಲಾಗುತ್ತದೆ. ದುರ್ಗಾದೇವಿಯ 9 ರೂಪಗಳಲ್ಲಿ ಈ ದೇವಿಯು ಒಬ್ಬಳು. ಸಿಂಹದ ಮೇಲೆ ಸವಾರಿ ಮಾಡುವ ಮತ್ತು ಕಮಲದ ಹೂವು, ಖಡ್ಗ ಮತ್ತು ಶಿವನ ತ್ರಿಶೂಲ ಸೇರಿದಂತೆ ಬಹು ಆಯುಧಗಳನ್ನು ಹೊಂದಿರುವ ಈ ದೇವಿಯು ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಹಾಗೂ ಈ ದೇವಿಯು ಅತ್ಯಂತ ಪ್ರಸನ್ನಳು ಹಾಗೂ ಭಕ್ತಿಗೆ ಒಲಿಯುವಳು ಎಂದು ಹೇಳಲಾಗುತ್ತದೆ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡಿ ನಂತರ ಈ ಆಚರಣೆಯನ್ನು ಆರಂಭ ಮಾಡಬೇಕು. ಮೊದಲು ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು. ಮಾತೆ ಕಾತ್ಯಾಯನಿಗೆ ತಾಜಾ ಹೂವುಗಳನ್ನು, ವಿಶೇಷವಾಗಿ ಕಮಲವನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ. ಹಾಗೂ ಈ ದೇವಿಯು ವೈವಾಹಿಕ ಸಮಸ್ಯೆಗಳನ್ನು, ಅಂದರೆ ವಿವಾಹಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಪರಿಹರಿಸುವುದು ಎಂದು ಹೇಳಲಾಗುತ್ತದೆ. ಹಾಗೂ ಯಶಸ್ಸಿನ ಹಾದಿಯಲ್ಲಿ ನಿಂತಿರುವ ಎಲ್ಲ ಅಡೆತಡೆಗಳನ್ನು ಈ ದೇವಿಯು ನಿವಾರಿಸುತ್ತಾಳೆ ಹಾಗೂ ಭಕ್ತರಿಗೆ ಅದೃಷ್ಟವನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದೇವಿಯ ಆರಾಧನೆಯಿಂದ ಸಕಲ ಪಾಪಗಳು ನಾಶವಾಗುತ್ತವೆ ಹಾಗೂ ದುಃಖ, ದಾರಿದ್ರ್ಯ, ಸಂಕಷ್ಟಗಳಿಂದ ಹೊರಬರಬಹುದು ಎಂದು ಹೇಳಲಾಗುತ್ತದೆ. ಹಾಗೂ ಈ ದೇವಿಯು ತೇಜಸ್ಸು, ಕಾಂತಿ, ಸಮಾಧಾನ, ಸಂತೃಪ್ತಿಯನ್ನು ನೀಡುತ್ತಾಳೆ ಎಂದು ಹೇಳಲಾಗುತ್ತದೆ. ಹಾಗೂ ಈ ದೇವಿಯ ಮಂತ್ರ ಓಂ ದೇವಿ ಕಾತ್ಯಾಯನೈ ನಮಃ ಎಂಬ ಮಂತ್ರದ ಸ್ತುತಿಯಿಂದ ಈ ರೀತಿಯಾಗಿ ದೇವಿಯ ಆರಾಧನೆಯಿಂದ ಸಕಲ ಸೌಭಾಗ್ಯವು ಜೀವನದಲ್ಲಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಮಾಹಿತಿ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.